ಅಲ್ಲಿ ಬರೋಬ್ಬರಿ 2.5 ಎಕರೆ ವಿಸ್ತೀರ್ಣದ ರಾಜಕಾಲುವೆ ಒತ್ತುವರಿಯಾಗಿದೆ. ಅದರಲ್ಲಿ ಪ್ರತಿಷ್ಠಿತ ಬಿಲ್ಡರ್ ಪ್ರೆಸ್ಟೀಜ್ ಕಂಪನಿಯವರು ಬೃಹತ್ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಿದ್ದು, ಸರ್ಕಾರಿ ಆಸ್ತಿಯ ಒತ್ತುವರಿ ಸಂಬಂಧ ದೂರು ಕೊಟ್ಟವರಿಗೆ ಬೆದರಿಕೆ ಹಾಕಲಾಗ್ತಿದೆ. ಹಾಗಾದ್ರೆ ಬೆದರಿಕೆ ಹಾಕಿದವರು ಯಾರು, ಎಲ್ಲಿಯ ಒತ್ತುವರಿ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಭೂಮಿಗೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆ ಇದೆ. ಹೀಗಾಗಿ ಸರ್ಕಾರಿ ಜಾಗಕ್ಕೂ ಬೇಲಿ ಹಾಕೊಳ್ತಾರೆ. ಕೆರೆ, ಕುಂಟೆ, ರಾಜಕಾಲುವೆಗಳನ್ನ ಮುಚ್ಚಿ ನೆಲಸಮ ಮಾಡ್ತಾರೆ. ಅಂಥದ್ದೇ ಒಂದು ಕೇಸ್ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಬನಹಳ್ಳಿ ವ್ಯಾಪ್ತಿಯಲ್ಲಿ ನಡೀತಾ ಇದ್ದು, ಪರಮೇಶ್ವರ್ ಎಂಬ ಸಾಮಾಜಿಕ ಹೋರಾಟಗಾರ ಪ್ರಶ್ನಿಸಿದ್ದಕ್ಕೆ ಆತನ ಕೊಲೆ ಯತ್ನ ನಡೆಯುತ್ತಿದೆ. ಅದಕ್ಕೆ ಸಾಕ್ಷಿ ಈ ಆಡಿಯೋ. ನಿಮ್ಮ ಮನಸ್ಸಿನಲ್ಲಿ ಏನ್ ಬತ್ತೆ ಮಾಡ್ಕೊಳ್ಳೋ ಹೋಗಪ್ಪ ನೀವು ಅಷ್ಟೇ. ಸಂಬಂಧ ಇಲ್ಲ. ಅವನು ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಅರ್ಥ ಆಯ್ತಾ? ಆಯ್ತಪ್ಪ. ಆರೋಪ ಮಾಡಿದಾನೆ ಅಂತ ನಾನು ಸಾಬೀತು ಮಾಡಕ್ಕಾಗಲ್ಲ. ನಾನು ಒಂದ್ 2 ಬಿಟ್ರೆ ಕೈ ಕಲ್ತಿರೋದು ಆವಾಗ ಆರೋಪ ಮಾಡ್ಲಿ. ವೆಂಕಟೇಶ್ ಅವರು ಬಂದು ಹೊರಸ್ಬಿಟ್ರು ಅಂದ್ರೆ ಅದು ಈ ರೀತಿಯ ಅಧಿಕಾರಿಗಳು ಬಿಟ್ಟಿಲ್ಲ. ನ್ಯಾಯಕ್ಕಾಗಿ ತಹಶೀಲ್ದಾರ್ಗೂ ಹೊಡೆದಿದ್ದೇನೆ ಅಂತ ಬಡಾಯಿ ಕೊಚ್ಕೊಳ್ತಿರೋ ವ್ಯಕ್ತಿ ತೋರು ಹುಣಸೆ ವೆಂಕಟೇಶ್ ಅಂತ. ಸಂಘಟನೆ ಮಾಡಿಕೊಂಡು ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಪಂಚಾಯಿತಿ ಮಾಡ್ತೇನೆ ಅಂತ ಹೇಳ್ಕೊಳ್ಳೋ ಈತ ಸದ್ಯ ಭೂಗಳ್ಳರ ಪಾಲಿಗೆ ತಡೆಗೋಡಿಯಾಗಿ ನಿಂತು ಸಾರ್ವಜನಿಕರ ಆಸ್ತಿ-ಪಾಸ್ತಿ ರಕ್ಷಣೆಗೆ ಮುಂದಾಗಿದ್ದಾನೆ. ಪ್ರೆಸ್ಟೀಜ್ ಬಿಲ್ಡರ್ ಕಂಪನಿ ಚಿಕ್ಕಬನಹಳ್ಳಿ ಸಮೀಪ ನಡೆಸ್ತಿರೋ ಈ ಬೃಹತ್ ಕಟ್ಟಡ ನಿರ್ಮಾಣ ಪ್ರಾಜೆಕ್ಟ್ನಲ್ಲಿ 2 ಎಕರೆ 25 ಗುಂಟೆ ವಿಸ್ತೀರ್ಣದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಈ ಸಂಬಂಧ ಭೂ ಕಬಳಿಕೆ ನ್ಯಾಯಮಂಡಳಿಯಲ್ಲಿ ದೂರು ನೀಡಿದ್ದು, ಅಲ್ಲಿ ಯಾವುದೇ ಕೆಲಸ ನಡೆಸದಂತೆ ತಡೆಯಾಜ್ಞೆ ನೀಡಿದೆಯಂತೆ. ಆದರೂ ಪ್ರೆಸ್ಟೀಜ್ನವರು ಕೋರ್ಟ್ ಆದೇಶಕ್ಕೂ ಕೇರ್ ಮಾಡದೆ ಕೆಲಸ ಮುಂದುವರೆಸಿದ್ದು, ಅದನ್ನ ತಡೆಯಲು ಹೋದ್ರೆ ಈ ಸೋರು ಹುಣಸೆ ವೆಂಕಟೇಶ್ ಒತ್ತುವರಿದಾರರಿಗೆ ಸಪೋರ್ಟ್ ಮಾಡಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಈ ಮಧ್ಯದಲ್ಲಿ ಪ್ರೆಸ್ಟೀಜ್ ಅವ್ರಿಗೆ ಗೊತ್ತಾಗುತ್ತೆ, ಈ ಪಟ್ಟಾಗಿ ನಾವು ಹೋರಾಟ ಮಾಡ್ತಾ ಇರೋದು ಇದೆಲ್ಲ ಗೊತ್ತಾಗುತ್ತೆ. ಹಂಗಾಗಿ ಅವ್ರೇನು ಮಾಡ್ತಾರೆ, ಒಬ್ಬ ಸೋರುಣ್ಸೆ ವೆಂಕಟೇಶ್ ಅಂತೇಳಿ ಒಂದು ದಲಿತ ಸಂಘಟನೆ ಹೆಸರು ಹೇಳ್ಕೊಂಡು ಇರ್ತಾನೆ. ಅವನಿಗೆ ಈ ಪ್ರೆಸ್ಟೀಜ್ ಅವರು ಸುಪಾರಿಯನ್ನು ಕೊಡ್ತಾರೆ. ಸುಪಾರಿ ಏನಪ್ಪ ಅಂತ ಹೇಳಿದ್ರೆ, ಪರಮೇಶ್ ನಮ್ಮ ಪ್ರಾಜೆಕ್ಟ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾನೆ, ಆ ಹೋರಾಟವನ್ನು ನಿಲ್ಲಿಸಬೇಕು, ಅವನ್ನ ಕರ್ಕೊಂಬಂದು ಸೆಟಲ್ಮೆಂಟ್ ಮಾಡಿಸಿ, ಕೇಳಿಲ್ಲ ಅಂದರೆ ಅವನ್ನ ಮರ್ಡರ್ ಮಾಡಬೇಕು. ಯಾರನ್ನ? ಪರಮೇಶ್ನ ಮರ್ಡರ್ ಮಾಡಬೇಕು, ಮತ್ತೆ ಅವನಿಗೆ ಕೈಕಾಲು ಮುರಿಬೇಕು ಅಂತೇಳಿ ಸೋರುಣ್ಸೆ ವೆಂಕಟೇಶ್ಗೆ ಸುಪಾರಿ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಆರೋಪ ಬಂದಿದೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರೆ ನನ್ನ ಕೊಲೆ ಮಾಡೋ ಷಡ್ಯಂತ್ರ ನಡೀತಾ ಇದೆ. ಅದರಲ್ಲಿ ವೆಂಕಟೇಶ್ ಪ್ರೆಸ್ಟೀಜ್ ಸಂಸ್ಥೆಯ ನಯೀಂ ಎಂಬಾತ ಸೇರ್ಕೊಂಡು ಪಿತೂರಿ ನಡೆಸುತ್ತಿದ್ದಾರೆ ಅಂತ ದೂರು ನೀಡಲು ಹೋದ್ರೆ ಪೊಲೀಸರು ಕೇಸ್ ದಾಖಲಿಸಲು ಹಿಂದೆ ಮುಂದೆ ನೋಡ್ತಿದ್ದಾರಂತೆ. ಹೀಗಾಗಿ ನನಗೆ ರಕ್ಷಣೆ ಕೊಡಿ ಅಂತ ಪರಮೇಶ್ವರ್ ಕಾಡುಗೋಡಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಎಫ್ಐಆರ್ ದಾಖಲಿಸಬೇಕಾದ ಕಾಡುಗೋಡಿ ಪೊಲೀಸರು ಕೇವಲ ಎನ್ಸಿಆರ್ ದಾಖಲಿಸಿದ್ದು, ಎಫ್ಐಆರ್ ದಾಖಲಿಸಲು ದೂರುದಾರ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.